ಇದು ನಿಜಾನಾ ಅಥವಾ ಸ್ಕ್ಯಾಮಾ? ಯಾಕಂದರೆ ₹900ಗೆ ಪ್ಲಾಟ್ ಸಿಗುತ್ತೆ ಅಂದರೆ ಯಾರಿಗೂ ಡೌಟ್ ಬರುತ್ತೆ. ಅದಕ್ಕೆ ನನಗೂ ಡೌಟ್ ಬಂತು. ಅದಕ್ಕೆ ಇವತ್ತು ಡೈರೆಕ್ಟ್ ಒರಾಯನ್ ಆಫೀಸ್‌ಗೆ ಬಂದ್ಬಿಟ್ಟಿದ್ದೀನಿ ಫ್ರೆಂಡ್ಸ್. ನೋಡೋಣ ಒರಾಯನ್ ಆಫೀಸ್ ಹೆಂಗೆ ಕೆಲಸ ಮಾಡ್ತಾರೆ, ಯಾವ ರೀತಿ ಇರ್ತಾರೆ, ಮ್ಯಾನೇಜರ್ ಜೊತೆ ಡೈರೆಕ್ಟಾಗಿ ಮಾತಾಡೋಣ. ಹಾಗೆ ಇವರು 900ರಿಂದ ₹7,200ವರೆಗೆ ಸ್ಕ್ವೇರ್ ಫೀಟ್ ಇದೆ ಅಂತ ಹೇಳಿದ್ದಾರೆ. ಅದೆಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ. ಬನ್ನಿ ಇವಾಗ ಡೈರೆಕ್ಟಾಗಿ ಅವರನ್ನೇ ಮಾತಾಡ್ಸೋಣ. ಕನ್ನಡ ವ್ಲಾಗ್ ಚಾನಲ್‌ಗೆ ನಿಮ್ಮನ್ನ ವೆಲ್ಕಮ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾವು ಯಾಕೆ ಓರಿಯನ್ ಆಫೀಸ್‌ಗೆ ಬಂದಿದ್ದೀವಿ ಅಂತಂದ್ರೆ, ಸೊ ಆಕ್ಚುಲಿ ನಮಗೆ ನಿಮ್ಮ ಪ್ಲಾಟ್ಸ್‌ಗಳು ತುಂಬ ಚೆನ್ನಾಗಿದೆ, ಕಮ್ಮಿ ರೇಟಲ್ಲಿ ಕೊಡ್ತಾ ಇದ್ದೀರಾ ಅಂತ ಗೊತ್ತಾಯಿತು. ಆಕ್ಚುಲಿ ಕಮ್ಮಿ ರೇಟಲ್ಲಿ ಪ್ಲಾಟ್ಸ್ ಏನಂದ್ರೆ ನಾವು ಇಷ್ಟು ದಿನ ಬರೀ ಅಪಾರ್ಟ್ಮೆಂಟ್ ಸೇಲ್ ಮಾಡ್ತಾ ಇದ್ವಿ. ಸೊ ಈಗ ಕಮ್ಮಿ ರೇಟಲ್ಲಿ ಪ್ಲಾಟ್ಸ್ ಇರೋದ್ರಿಂದ ತುಂಬ ಜನ ಇಷ್ಟಪಡ್ತಾರೆ. ಸೊ ಅದಕ್ಕೋಸ್ಕರ ಸೊ ನಿಮ್ಮ ಪ್ಲಾಟ್ಸ್ ಎಲ್ಲೆಲ್ಲಿದೆ, ಎಷ್ಟು ಪ್ಲಾಟ್ಸ್ ಇದೆ? ಯಾಕಂದ್ರೆ ಇವಾಗ ಕಾಲ್ ಮಾಡಿದ್ರು ಒಬ್ಬೊಬ್ಬರು ಒಂದೊಂದು ಕಡೆಯಿಂದ ಕಾಲ್ ಮಾಡ್ತಾರೆ. ನಿಮ್ದು ಎಷ್ಟು ಕಡೆ ಪ್ಲಾಟ್ಸ್ ಇದೆ ಅಂತ ಹೇಳ್ತೀರಾ? ಸರ್ ನಮಸ್ತೆ. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ವೆರಿ ಮಚ್ ಸರ್. ನಿಮ್ಮ ಚಾನಲಲ್ಲೇ ಮಾತಾಡೋದಕ್ಕೆ ನನಗೆ ಅಪಾರ್ಚುನಿಟಿ ಕೊಟ್ಟಿರೋದಕ್ಕಿಂತ. ಸೊ ಲಾಟ್ ಆಫ್ ಪೀಪಲ್ ಆಲ್ಮೋಸ್ಟ್ ನನ್ನ ನೋಡಿರ್ತಾರೆ ವೀಡಿಯೋಸಲ್ಲೇ. ಸೊ ಏನಂತ ಹೇಳಿದರೆ ಫಸ್ಟ್ ಆಫ್ ಆಲ್ ಸರ್ಗೆ ಥ್ಯಾಂಕ್ ಯು ಹೇಳ್ತೀನಿ ನಾನು. ಸರು ಒಂದು ಒಳ್ಳೆ ಕಾಸಲ್ಲಿ ಬಂದಿದ್ದಾರೆ. ಅವರು ಅಪಾರ್ಟ್ಮೆಂಟ್ಸಲ್ಲಿ ಡೀಲ್ ಮಾಡ್ತಾ ಇದ್ದಿದ್ದು. ಸೊ ಅಪಾರ್ಟ್ಮೆಂಟ್ ಅಂತ ನಾವು ಕೊಟ್ಟರೆ ಕಸ್ಟಮರ್ಸ್‌ಗೆ ಅಷ್ಟು ಬೆನಿಫಿಟ್ ಸಿಗೋದಿಲ್ಲ. ಲ್ಯಾಂಡ್ ಅಂತ ಇರೋದಿಲ್ಲ. ಲ್ಯಾಂಡ್ ಕೊಡಬೇಕು ಅಂತ ಹೇಳಿ ಅವರು ಯೋಚನೆ ಮಾಡಿಕೊಂಡು ನಮ್ಮ ಫಾಲೋವರ್ಸ್ ಎಲ್ಲ ಲ್ಯಾಂಡ್ ಕೇಳ್ತಿದ್ದಾರೆ. ಒಂದು ಒಳ್ಳೆ ಲ್ಯಾಂಡ್ ಕೊಡಬೇಕು ಬಜೆಟೆಡ್ ಲ್ಯಾಂಡ್ ಅಂತ ಹೇಳಿ ಬಂದಿದ್ದಾರೆ. ಸೊ ಅದಕ್ಕೋಸ್ಕರ ನಮ್ಮ ಪ್ರಾಪರ್ಟೀಸ್ ಎಲ್ಲೆಲ್ಲಿದೆ ಅಂತ ನಾನು ಹೇಳ್ತೀನಿ ನಿಮಗೆ. ನಿಮಗೆ ಇದರಲ್ಲಿ ಯಾವ ಪ್ರಾಪರ್ಟಿ ಸೂಟ್ ಆಗುತ್ತೆ, ನೀವು ಆರಾಮಾಗಿ ನಮ್ಮ ಕಡೆಯಿಂದ ಪ್ರೊಸೀಡ್ ಆಗ್ಬೋದು. ಓಕೆನಾ? ಸೊ ಇವಾಗ ನಮ್ಮದು ಹೊಸಕೋಟೆ ಸೈಟ್ ಕೇಳಿದರೆ ನೀವು ಆಲ್ಮೋಸ್ಟ್ 7 ಪ್ರಾಜೆಕ್ಟ್ಸ್ ಇದೆ. ನಿಮಗೆ ₹1000 ಹಿಡಿದು ನಿಮಗೆ ₹7,500 ಇದೆ. ಅದಾದಮೇಲೆ ನಿಮಗೆ ಮತ್ತೆ ನಮ್ಮದು ಸರ್ಜಾಪುರ ಅಲ್ಲೇ ಒಂದು ಪ್ರಾಜೆಕ್ಟ್ ಇದೆ. ಬ್ಯೂಟಿಫುಲ್ ಆಗಿ ಪ್ರಾಜೆಕ್ಟು. ಲೈಕ್ ಇಮಿಡಿಯೇಟಾಗಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೊಂಡು ಕನ್ಸ್ಟ್ರಕ್ಷನ್ ಮಾಡಿಕೊಂಡು ಇರ್ಬೋದು. ಆ ಥರ ಪ್ರಾಜೆಕ್ಟ್ ಲೈಕ್ ಹೈವೇಗೆ ಅಟ್ಯಾಚ್ ಇರೋದು. ನಾವು ಮ್ಯಾಕ್ಸಿಮಮ್ ಮಾಡೋದು ಪ್ರಾಜೆಕ್ಟ್ಸ್ ಎಲ್ಲ ನಿಮಗೆ ಕನೆಕ್ಟಿವಿಟಿಯಲ್ಲಿ ಚೆನ್ನಾಗಿರುತ್ತೆ. ಹೈವೇಯಲ್ಲಿರುತ್ತೆ ಪ್ರಾಪರ್ಟೀಸು. ಆಮೇಲೆ ಕನೆಕ್ಟಿಂಗ್ ರೋಡ್ಸ್ ಆಗಿರ್ಬೋದು. ಸೊ ಎವ್ರಿಥಿಂಗ್ ಬೆನಿಫಿಟ್ಸ್ ಚೆನ್ನಾಗಿರುತ್ತೆ. ಆಮೇಲೆ ನಾವು ಕೊಡೋದು ಪ್ರಾಪರ್ಟೀಸ್ ಈಚ್ ಆ್ಯಂಡ್ ಎವ್ರಿ ಪ್ರಾಪರ್ಟಿ ಏನಿದೆ ನಿಮಗೆ ಲೋನ್ ಆಗುತ್ತೆ. ಸೊ ಇವಾಗ ನಿಮ್ಗೆ ಗೊತ್ತಿರುತ್ತೆ ಸರ್, ನೀವು ತುಂಬ ಪ್ಲೇಸಸಲ್ಲಿ ಕೇಳಿರ್ತೀರ. ಸೊ ಲೋನ್ ಆಗ್ತಾಯಿಲ್ಲ, ರಿಜಿಸ್ಟ್ರೇಷನ್ ಆಗ್ತಾಯಿಲ್ಲ, ಗೌರ್ಮೆಂಟ್ ಕಡೆಯಿಂದ ರಿಜಿಸ್ಟ್ರೇಷನ್ ಸ್ಟಾಪ್ ಮಾಡಿದ್ದಾರೆ ಅಂತ. ಬಟ್ ನಮ್ಮ ಪ್ರಾಪರ್ಟೀಸ್ಗೆ ಯಾವುದೂ ಎಫೆಕ್ಟ್ ಆಗೋದಿಲ್ಲ. ಯಾಕೆ ಅಂತ ಹೇಳಿದರೆ ನಾವು ಮ್ಯಾಕ್ಸಿಮಮ್ ಪ್ರಾಜೆಕ್ಟ್ಸ್ ಮಾಡೋದು ಐದರ್ BDA, BMRDA ಅದ್ರ ಜೊತೆಗೆ ರೇರಾ ಕೂಡ ರಿಜಿಸ್ಟರ್ ಆಗಿರುತ್ತೆ ನಮ್ಮ ಪ್ರಾಜೆಕ್ಟ್ಸು. ಇವಾಗ ಹೊಸಕೋಟೆನೇ ಎಕ್ಸಾಂಪಲ್ ತೊಗೊಳ್ಳಿ. ನಿಮಗೆ ಪ್ರೈಮ್ ಸಿಟಿ ಆಗಿರ್ಬೋದು, ವಂಡರ್ ಸಿಟಿ ಆಗಿರ್ಬೋದು, ಎಕ್ಸ್‌ಪ್ರೆಸ್ ಸಿಟಿ ಆಗಿರ್ಬೋದು, ಮೆಗಾ ಸಿಟಿ ಆಗಿರ್ಬೋದು, ರಾಯಲ್ ಟೌನ್‌ಶಿಪ್ ಆಗಿರ್ಬೋದು. ಸೊ ಈಚ್ ಆ್ಯಂಡ್ ಎವ್ರಿ ಪ್ರಾಜೆಕ್ಟ್ ಈಸ್ BMRDA ಅಪ್ರೂವ್ಡ್ ವಿತ್ ರೇರಾ ರಿಜಿಸ್ಟರ್ಡ್. ಅದೇ ಥರ ಇವಾಗ ನಮ್ಮ ನಾರ್ತ್ ಕಡೆಗೆ ಹೋದರೆ, ಸೊ ಅಲ್ಲಿ ಚಿಕ್ಕಬಳ್ಳಾಪುರಲ್ಲೇ ಒಂದು ಪ್ರಾಜೆಕ್ಟ್ ಇದೆ. ಬ್ಯೂಟಿಫುಲ್ ನೆಕ್ಸ್ಟ್ ಲೆವೆಲ್ ಪ್ರಾಜೆಕ್ಟ್. ಅದು ಪ್ರಾಜೆಕ್ಟ್ ಯಾರಾದರೂ ನೋಡಿದರೆ ಖುಷಿಯಲ್ಲೇ ತೊಗೊಬಿಡ್ತಾರೆ. ಅವ್ರು ಪ್ರಾಜೆಕ್ಟ್ ವಿಸಿಟೇ ಮಾಡೋದಿಲ್ಲ, ಅಂಥ ಲೆವೆಲ್ಗಿದೆ ಪ್ರಾಜೆಕ್ಟು. ಪ್ರೈಸ್ ಬಂದು ಬರೀ ₹1,500. ಸೊ ಆಲ್ ದ ಅಮ್ಯುನಿಟೀಸ್ ಇದೆ ಅಲ್ಲಿ. ಕ್ಲಬ್ ಹೌಸ್ ಆಗಿರ್ಬೋದು, ಕ್ರಿಕೆಟ್ ಪಿಚ್ ಆಗಿರ್ಬೋದು, ಬಾಸ್ಕೆಟ್‌ಬಾಲ್ ಕೋರ್ಟ್ ಆಗಿರ್ಬೋದು. ಸೂಪರ್ ಒಂದು ಒಳ್ಳೆ ಪ್ರಾಜೆಕ್ಟ್. ವೀಕೆಂಡ್ ಹೋಮ್ ಮಾಡಬೇಕಂತ ಹೇಳಿದರೆ ಬೆಸ್ಟ್ ಲೊಕೇಶನಲ್ಲಿ ಇದೆ ಅದು ಬ್ಯಾಂಗ್ಳೂರ್ ನಾರ್ತಲ್ಲೇ. ಅದು ಬಿಟ್ಟು ನಮಗೆ ಇನ್ನೂ ಮೇನ್ ರೋಡ್ಗೆ ಪ್ರಾಪರ್ಟಿ ಬೇಕಂತ ಹೇಳಿದರೆ ಅಲ್ಲೂ ಒಂದು ಶಿಡ್ಲಘಟ್ಟ ಅಲ್ಲೂ ಒಂದು ಪ್ರಾಪರ್ಟಿ ಇದೆ. ಆ ಪ್ರಾಪರ್ಟಿ ಹೆಂಗಿದೆ ಅಂತ ಹೇಳಿದರೆ ಮೇನ್ ರೋಡ್ಗೆ ಅಟ್ಯಾಚೇ ನಮ್ಮ ಆರ್ಚು. ಸೊ ಆರ್ಚ್ ಒಳಗೆ ಹೋದರೆ ಅಲ್ಲೂ ಕೂಡ ಅಷ್ಟೇ ನಿಮಗೆ ಏಡಿಯರ್ ಟೈಪ್ ಸ್ವಿಮ್ಮಿಂಗ್ ಪೂಲ್ ಬರ್ತಿದೆ. ಲೈಕ್ ಅಡಲ್ಟ್ಸ್‌ಗೆ ಸಪ್ರೇಟು, ಕಿಡ್ಸ್‌ಗೆ ಸಪ್ರೇಟು, ಕಮ್ಯುನಿಟಿ ಹಾಲು, ಜೊತೆಗೆ ನಿಮಗೆ ಆಲ್ ದ ಅಮ್ಯುನಿಟೀಸ್ ಹೇಳಿದ್ನಲ್ಲ ಸರ್. ಸೈಕ್ಲಿಂಗ್ ಟ್ರ್ಯಾಕ್ ಆಗಿರ್ಬೋದು, ವಾಕಿಂಗ್ ಟ್ರ್ಯಾಕ್ ಆಗಿರ್ಬೋದು, ಯೋಗ ಪಾರ್ಕ್ ಆಗಿರ್ಬೋದು, ಮತ್ತು ನಾರ್ಮಲ್ ಪಾರ್ಕ್ಸ್ ಆಗಿರ್ಬೋದು, ಸೀನಿಯರ್ ಸಿಟಿಸನ್‌ಗೆ ಡೆಡಿಕೇಟೆಡ್ ಪಾರ್ಕ್ ಆಗಿರ್ಬೋದು. ಸೊ ಈಚ್ ಆ್ಯಂಡ್ ಎವ್ರಿಥಿಂಗ್ ಆ ಪ್ರಾಜೆಕ್ಟ್ ಕೂಡ ಅಷ್ಟೇ ನಿಮಗೆ ₹2,750 ಪರ್ ಸ್ಕ್ವೇರ್ ಫೀಟು. ಇವಾಗ ನಮ್ಮದು ಮೋಸ್ಟ್ ಡಿಮಾಂಡಿಂಗ್ ಪ್ರಾಜೆಕ್ಟ್ ನಡೀತಾ ಇರೋದು ಇದು ಸರ್, ಒರಾಯನ್ ಎಕ್ಸ್‌ಪ್ರೆಸ್ ಸಿಟಿ ಅಂತ. ಇದು ಯಾಕೆ ಎಕ್ಸ್‌ಪ್ರೆಸ್ ಸಿಟಿ ಅಂತ ಹೇಳಿದರೆ, ಇದು ಇರೋದು ನಿಮಗೆ ಹೈವೇಗೆ ಅಟ್ಯಾಚು. ಹೈವೇ ಏನಿದೆ ಎಕ್ಸ್‌ಪ್ರೆಸ್ ಹೈವೇ ಇದೆ ಅಲ್ಲಿ. ಸೊ ಆ ಎಕ್ಸ್‌ಪ್ರೆಸ್ ಹೈವೇಗೆ ಅಟ್ಯಾಚ್ ಇರೋದು ಪ್ರಾಜೆಕ್ಟು. ಆಮೇಲೆ ಇದು ಯಾಕೆ ಬೂಮಲ್ಲಿದೆ ಪ್ರಾಜೆಕ್ಟ್ ಅಂತ ಹೇಳಿದರೆ ಪ್ರೈಸಿಂಗು. ಈ ಪ್ರೈಸಿಂಗು ಅವ್ರಿಗೆ ಎಲ್ಲೂ ಸಿಗೋದಿಲ್ಲ. ಈ ಪ್ರೈಸಿಂಗ್ ಇರೋದು ಬರೀ ₹1,000. ಅದು ಮಿನಿಮಮ್ ನಮ್ಮ ಹತ್ರ 600 ಸ್ಕ್ವೇರ್ ಫೀಟ್ ಕೂಡ ಲ್ಯಾಂಡ್ ಅವೈಲೇಬಲ್ ಇದೆ. ಅಂದರೆ 6,00,000. ಯಾರ ಹತ್ರನೂ ಬರೀ 1,00,000, 2,00,000, 3,00,000 ಇಟ್ಕೊಂಡು ಪ್ರಾಪರ್ಟಿ ತೊಗೋಬೇಕು ಅಂತ ಹೇಳಿದ್ರೂ ಅಂಥವ್ರಿಗೂ ಬೆಸ್ಟ್ ಅಪಾರ್ಚುನಿಟಿ ಇದು. ಈ ಪ್ರಾಜೆಕ್ಟ್ ನಾವು ತಂದಿದ್ದು ಯಾಕೆ ಅಂತ ಹೇಳಿದರೆ, ನಮಗೂ ಒಂದು ಕನಸಿದೆ ಸರ್. ಎಲ್ಲ ನಾವು ಡೀಲ್ ಮಾಡೋದು ಲಕ್ಸುರಿ ಪ್ರಾಜೆಕ್ಟ್ಸು, ಎಕ್ಸ್ಪೆನ್ಸಿವ್ ಪ್ರಾಜೆಕ್ಟ್ಸು. ಸೊ ಮಿಡಲ್ ಕ್ಲಾಸು ಆರ್ ಲೋವರ್ ಮಿಡಲ್ ಕ್ಲಾಸ್‌ಗೆ ನಾವು ಕನೆಕ್ಟ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ಒಂದು ಪ್ರಾಜೆಕ್ಟು ಡೆಡಿಕೇಟೆಡ್ ಆಗಿ ಲೈಕ್ ಅಫೋರ್ಡೆಬಲ್ ಇರಬೇಕು, ಲಕ್ಸುರಿಯಸ್ ಆಗಿರ್ಬೋದು, ಬಟ್ ಎಲ್ರಿಗೂ ಅಫೋರ್ಡ್ ಆಗಬೇಕು ಅಂಥೇಳಿ ಈ ಪ್ರಾಜೆಕ್ಟ್‌ನ ನಾವು ತಂದಿರೋದು. ಅಂದರೆ ಈ ಪ್ರಾಜೆಕ್ಟಲ್ಲೂ ಅಷ್ಟೇ ಸರ್, ರೇಟ್ ಕಮ್ಮಿ ಅಂತ ಹೇಳಿ
ನಾವು ನಿಮಗೆ ಅಮ್ಯುನಿಟೀಸಲ್ಲಾಗಿರ್ಬೋದು, ಡೆವಲಪ್ಮೆಂಟಲ್ಲಾಗಿರ್ಬೋದು 1% ಕೂಡ ನಾವೇನು ಆ, ಕಮ್ಮಿ ಮಾಡಿಲ್ಲ. ಇಲ್ಲಿ ಸೇಮ್ ನಿಮಗೆ ಚಿಲ್ಡ್ರನ್ಸ್ ಪ್ಲೇ ಏರಿಯಾ ರೆಡಿ ಇದೆ. ಇದು ಕೂಡ ಅಷ್ಟೇ ರೇರಾ ರಿಜಿಸ್ಟರ್ಡ್ ಪ್ರಾಜೆಕ್ಟು. ವೈಡ್ ರೋಡ್ಸ್ ಇದೆ, ಅದು ವೈಟ್ ಟ್ಯಾಪಿಂಗ್ ರೋಡ್ ಮಾಡಿರೋದು. ನಿಮಗೆ ಎಲೆಕ್ಟ್ರಿಸಿಟಿ ರೆಡಿ ಇದೆ. ಜೊತೆಗೆ ಅಂಡರ್‌ಗ್ರೌಂಡ್ ಡ್ರೈನೇಜು, ಸೀವೇಜು, ಓವರ್ ಹೆಡ್ ಟ್ಯಾಂಕ್, ವಾಟರ್ ಕನೆಕ್ಷನ್ನು ಅದು ಕೂಡ ಅವೈಲೇಬಲ್ ಇದೆ. ಸೊ ಈ ಪ್ರಾಜೆಕ್ಟ್ಸ್ ಯಾವ ಪ್ರಾಜೆಕ್ಟು ಅಷ್ಟೇ ಸರ್, ನೀವು ನೋಡಿ, ನೀವು ಒಳ್ಳೆ ಕಾಸಲ್ಲೇ ಎಲ್ರಿಗೂ ಲೈಕ್ ಪ್ರಾಪರ್ಟಿ ಕೊಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ. ಸೊ ಅಂಥವ್ರಿಗೆ ನಾವು ಬೇಕಿದ್ರೆ ಎನಿವೇರ್ ಇನ್ ಬ್ಯಾಂಗ್ಳೂರ್ ಬೇಕಿದ್ರೆ ಫ್ರೀ ಪಿಕಪ್ ಡ್ರಾಪ್ ಮಾಡಿಸ್ಕೊಡ್ತೀನಿ. ಇದು ಬೇರೆಯವ್ರದ್ದು ಹೆಂಗಿರುತ್ತೆ ಅಂತ ಹೇಳಿದರೆ, ಬುಕ್ಕಿಂಗ್ ಮಾಡಿಬಿಟ್ರೆ ಅವರೇ ಬ್ಯಾಂಕ್ ಲೋನ್ ಮಾಡ್ಕೋಬೇಕು, ಅವರೇ ಓಡಾಡಿ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ನಮ್ಮದೆಲ್ಲ ಹಂಗಿಲ್ಲ ಸರ್. ಕಸ್ಟಮರ್ ಬಂದು ಬರೀ ಅವ್ರು ಬುಕ್ಕಿಂಗ್ ಮಾಡಿಬಿಟ್ರೆ ನಮ್ಮದೇ ಡೆಡಿಕೇಟೆಡ್ ಟೀಮ್ ಇದೆ. CRM ಆಗಿರ್ಬೋದು, ಬ್ಯಾಂಕಿಂಗ್ ಆಗಿರ್ಬೋದು, ಲೀಗಲ್ ಆಗಿರ್ಬೋದು. ಸೊ ಸಪ್ರೇಟ್ ಡೆಡಿಕೇಟೆಡ್ ಟೀಮ್ ಇರೋದ್ಕಿಂತ ನಿಮಗೆ ಅದು ಟೆನ್ಷನ್ ಇರೋದಿಲ್ಲ ಕಸ್ಟಮರ್‌ಗೆ. ಅವ್ರು ಬರೀ ಬುಕ್ಕಿಂಗ್ ಮಾಡ್ತಾರೆ. ಮತ್ತೆ ರಿಜಿಸ್ಟ್ರೇಷನ್ ಟೈಮ್‌ಗೆ ನಾವೇ ಅವ್ರಿಗೆ ಎಲ್ಲ ಆನ್‌ಲೈನಲ್ಲಿ ಅಪ್ಲೋಡ್ ಮಾಡಿ ಸೇಲ್ ಡೀಡು ಎಲ್ಲ ಮಾಡಿ ರಿಜಿಸ್ಟ್ರೇಷನ್ ಆಫೀಸ್‌ವರೆಗೂ ಕರೆಸ್ತೀನಿ. ಅವ್ರು ಬಂದು ಲೈವ್ ಬಯೋಮೆಟ್ರಿಕ್ಸು, ಲೈವ್ ಫೋಟೋ ಕೊಟ್ಬಿಟ್ರೆ ಸಾಕು. ಇಮಿಡಿಯೇಟಾಗಿ ರಿಜಿಸ್ಟ್ರೇಷನ್ ಆಗುತ್ತೆ. ಬ್ಯಾಂಕ್ ಲೋನ್ ಕೂಡ ಅಷ್ಟೇ ಸರ್. ಅವ್ರಿಗೆ ಬೇಕಿದ್ರೆ ಡೋರ್ ಸ್ಟೆಪ್ಪಲ್ಲಿ ಮಾಡ್ಕೊಡ್ತೀನಿ. ಅವ್ರು ಮತ್ತೆ ಆಫೀಸ್ ಬರೋದಾಗಿರ್ಬೋದು, ಅವ್ರು ಮತ್ತೆ ಬ್ಯಾಂಕ್ಸ್‌ಗೆ ಹೋಗೋದಾಗಿರ್ಬೋದು, ಅದು ಯಾವುದು ಟೆನ್ಷನ್ ಇರೋದಿಲ್ಲ. ನಮ್ಮದು 1,000 ಜನ ಮೆಂಬರ್ಸ್ ಇದ್ದಾರೆ, ಟೀಮ್ ಮೆಂಬರ್ಸು. ಸೊ ಏನು ಪ್ರಾಬ್ಲಮ್ ಇಲ್ಲ. ಈಚ್ ಆ್ಯಂಡ್ ಎವ್ರಿಥಿಂಗ್ ನಾವು ಈ ಕಸ್ಟಮರ್‌ಗೆ ತುಂಬ ಈಸಿ ಮಾಡಬೇಕು ಅಂತ. ಇವಾಗ ನೋಡಿ ಸರ್, ಫುಡ್ ಆಗಿರ್ಬೋದು, ಬೇರೆ ಗ್ರಾಸರೀಸ್ ಆಗಿರ್ಬೋದು, ಮನೆವರೆಗೂ ಬಂದು ಕೊಡ್ತಿದ್ದಾರೆ. ಸೊ ಯಾಕೆ ನಾವು ಪ್ರಾಪರ್ಟಿ ಕೊಡಬಾರ್ದು? ಸೊ ಆ ಥರ ನಾವೇನು ಮಾಡ್ತಾ ಇದ್ದೀವಿ ಅಂತ ಹೇಳಿದರೆ, ಡೋರ್ ಸ್ಟೆಪ್ ಅವ್ರು ಬರೀ ಪ್ರಾಪರ್ಟಿ ನೋಡೋದಿದ್ರೆ ಮಾತ್ರ ಸೈಡಿಗೆ ಬರಬೇಕು. ಇಲ್ಲಾಂದ್ರೆ ಅವ್ರು ಬರೋದು ಬೇಕಾಗಿಲ್ಲ. ಅಲ್ಲೇ ಬೇಕಿದ್ರೆ ವಿಡಿಯೋ ಕನ್ಸಲ್ಟೇಷನ್ ಮಾಡಿ ಬುಕ್ಕಿಂಗ್ ಮಾಡ್ಕೋಬೋದು. ಸೊ ಇಲ್ಲಿವರೆಗೂ ರಿಯಲ್ ಎಸ್ಟೇಟು ಇಷ್ಟು ಈಸಿ ಯಾರೂ ಮಾಡಿಕೊಟ್ಟಿಲ್ಲ. ಸೊ ನಮ್ದೇನಂತ ಹೇಳಿದರೆ, ರಿಯಲ್ ಎಸ್ಟೇಟ್ ಶುಡ್ ಬಿ ವೆರಿ ಈಸಿ. ಒಂದು ಆನ್ಲೈನ್ ಪಿಜ್ಜಾ ಆರ್ಡರ್ ಮಾಡೋ ಥರ ಇರಬೇಕು ಪ್ರಾಪರ್ಟಿ ತೊಗೊಳ್ಳೋದು. ಸೊ ಬ್ಯಾಂಕಿಂಗು ಅಷ್ಟೇ. ನಮ್ಮ ಹತ್ರ ಲೋನ್ಸು ತುಂಬ ಕಾಂಪ್ಲಿಕೇಶನ್ಸ್, ಟೆನ್ಷನ್ಸ್ ಕಸ್ಟಮರ್ ಮೇಲೆ ನಾವು ಬಿಡೋದಿಲ್ಲ. ಸೊ ಏನಿದ್ರೂ ನಮ್ಮ ಡೆಡಿಕೇಟೆಡ್ ಟೀಮ್ ಇದೆ. ಯಾರಾದರೂ ಒಬ್ಬ ಸೈಟ್ ಬುಕ್ ಮಾಡ್ತಿದ್ದಾರೆ ಅಂತ ಹೇಳಿದರೆ, ಅವ್ರಿಗೆ ನಾವು ಡೆಡಿಕೇಟೆಡಾಗಿ ಒಂದು CRM ಪರ್ಸನ್ ಕೊಡ್ತೀವಿ. ಅದ್ರ ಜೊತೆಗೆ ಒಂದು ಬ್ಯಾಂಕಿಂಗ್ ಪರ್ಸನ್ ಕೊಡ್ತೀವಿ, ಒಂದು ಲೀಗಲ್ ಅಡ್ವೈಸರ್ ಕೊಡ್ತೀವಿ. ಇದು ಆಗಿದ ಮೇಲೆ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಒಂದು ಡೆಡಿಕೇಟೆಡ್ ಆಗಿ ರಿಜಿಸ್ಟ್ರೇಷನ್ ಡಿಪಾರ್ಟ್ಮೆಂಟಿಂದ ಒಂದು ಪರ್ಸನ್ ಕೂಡ ಕೊಡ್ತೀನಿ. ಬೇರೆಯವ್ರು ಏನು ಮಾಡ್ತಾರೆ ಸರ್, ಸೇಲ್ ಮಾಡ್ತಾರೆ, ಆಚೆ ಹೋಗ್ತಾ ಇರ್ತಾರೆ. ನಮ್ಮದು ಹಂಗಿಲ್ಲ. ಕಸ್ಟಮರ್ ಯಾರಾದರೂ ಒಬ್ಬರು ಬಂದುಬಿಟ್ಟು ಸೇಲ್ ಆಯಿತಾ, ರಿಜಿಸ್ಟ್ರೇಷನ್ ಆಯಿತಾ, ಅದಾದಮೇಲೆ ಕಸ್ಟಮರ್ ಏನಾದರೂ ಮತ್ತೆ ನಾನು ಸೇಲ್ ಮಾಡಿ ಬೇರೆ ಯಾವುದೋ ಪ್ರಾಪರ್ಟಿ ತೊಗೋಬೇಕಂತ ಹೇಳಿದರೆ, ಈವನ್ ವಿ ವಿಲ್ ಹೆಲ್ಪ್ ದೆಮ್ ಟು ರೀಸೇಲ್ ದೇರ್ ಪ್ರಾಪರ್ಟೀಸ್. ಸೊ ಯಾವುದು ಅವ್ರ ಹತ್ರ ನಾವು ಚಾರ್ಜಸ್ ಕೊಡಿ ಸರ್ ಎಲ್ಲ ಕೇಳೋದಿಲ್ಲ. ಸೊ ಎಲ್ಲ ಏನಿದೆ ನಾವೇ ಮಾಡಿಕೊಡ್ತೀವಿ. ಅದಾದಮೇಲೆ ಇಲ್ಲ ನಾವು ಮನೆ ಕಟ್ಟಬೇಕು ಅಂತ ಹೇಳಿದರೆ, ನಮ್ಮದೇ ಓನ್ ಕನ್ಸ್ಟ್ರಕ್ಷನ್ ಟೀಮ್ ಇದೆ. ನಿಮಗೆ ಆರ್ಕಿಟೆಕ್ಟ್ಸ್ ಆಗಿರ್ಬೋದು, ಇಂಜಿನಿಯರ್ಸ್ ಆಗಿರ್ಬೋದು, ಕಸ್ಟಮರ್ಗೆ ಯಾವ ಥರ ಬೇಕೋ ಆ ಥರ ನಾವು ಡಿಸೈನಿಂಗಿಂದ ಹಿಡಿದು ಫಿನಿಷಿಂಗ್ವರೆಗೂ ನಾವು ಮಾಡಿಕೊಡ್ತೀವಿ. ಕಸ್ಟಮರ್ ಬರೀ ಅವ್ರ ಮೈಂಡಲ್ಲೇ ಏನು ನಡೀತಾ ಇದೆ ಅದು ಐಡಿಯಾ ಮಾತ್ರ ನಮ್ಗೆ ಹೇಳಬೇಕು. ನನ್ನ ಮನೆ ಗ್ರೌಂಡ್ ಫ್ಲೋರಲ್ಲೇ ಒಂದು ಕಾರ್ ಪಾರ್ಕಿಂಗ್ ಬೇಕು, ಒಂದು ಪೂಜಾ ರೂಮ್ ಬೇಕು, ಒಂದು ಲಿವಿಂಗ್ ಬೇಕು, ಒಂದು ಕಿಚನ್ ಬೇಕು, ಒಂದು ಗೆಸ್ಟ್ ರೂಮ್ ಬೇಕು, ಈ ಥರ ಸ್ಟೇರ್ ಕೇಸ್ ಬೇಕು. ಅವ್ರು ಏನು ನೋಡಿರ್ತಾರೋ, ಅವ್ರ ಡ್ರೀಮ್ ಏನು ನೋಡಿರ್ತಾರೋ, ಅವ್ರ ಮನಸ್ಸಲ್ಲಿ ಏನು ನಡೀತಾ ಇರುತ್ತೆ, ಸೇಮ್ ಟು ಸೇಮ್ ನಾವು ವಿಜುವಲೈಸ್ ಮಾಡಿ ತೋರಿಸ್ತೀವಿ ಅವ್ರಿಗೆ. 2D ಪ್ಲ್ಯಾನ್ ಫಸ್ಟು ಕೊಡ್ತೀವಿ. ಅವ್ರು 2D ಪ್ಲ್ಯಾನ್ ಓಕೆ ಅಂತ ಹೇಳಿದರೆ 3D ರೆಂಡರ್ಸ್ ಮಾಡಿಕೊಡ್ತೀವಿ. ಅಂದರೆ ಆ್ಯಕ್ಚುಲ್ ಆಗಿ ಪ್ರಾಪರ್ಟಿ ಟೂರ್, ಅಂದರೆ ಅವ್ರ ಮನೆ ಕನ್ಸ್ಟ್ರಕ್ಟ್ ಆಗಿದ್ಮೇಲೆ ಹೆಂಗೆ ಕಾಣಿಸುತ್ತೆ ಅಂತ. ಸೊ ಅದೆಲ್ಲ ಆಗಿದ್ಮೇಲೆ ನಾವು ಫ್ಲೋರ್ ಪ್ಲ್ಯಾನ್ ಅಪ್ರೂವಲ್ ಆಗಿರ್ಬೋದು ಎಲ್ಲ ಕಸ್ಟಮರ್ ಹೆಸರಿಗೆ ತೊಗೊಳ್ತೇವೆ. ಸೊ ಕಸ್ಟಮರ್ಗೆ ಏನು ಟೆನ್ಷನ್ ಇರೋದಿಲ್ಲ. ಆಮೇಲೆ ಈಚ್ ಆ್ಯಂಡ್ ಎವ್ರಿಥಿಂಗ್ ಕನ್ಸ್ಟ್ರಕ್ಷನಲ್ಲೂ ಅಷ್ಟೇ, ನಾವು 1% ಕೂಡ ಕಾಂಪ್ರಮೈಸ್ ಮಾಡೋದಿಲ್ಲ. ಕಸ್ಟಮರ್ಗೆ ಯಾವ ಥರ ಫಿನಿಶ್ ಬೇಕು ಅದೇ ಥರ ಫಿನಿಶ್ ಕೊಡ್ತೀವಿ. ಕಸ್ಟಮರ್ಗೆ ಯಾವ ಥರ ಟೈಲ್ಸ್ ಬೇಕು, ಬಾತ್ರೂಮ್ ಫಿಟ್ಟಿಂಗ್ಸ್ ಬೇಕು, ಈಚ್ ಆ್ಯಂಡ್ ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ದ ಕಸ್ಟಮರ್. ನಮ್ಗೆ ಹಿಂಗೆ ಬೇಕು ಅಂತ ಹೇಳಿದ್ರೆ ಹಂಗೆ ಮಾಡಿಕೊಡ್ತೇವೆ. ಸೊ ಬೇರೆ ಏನಾದರೂ ಸರ್ ಕ್ವೆಶ್ಚನ್ಸ್? ಹಾಂ, ಅದೇ ನೀವು ಹೇಳಿದ್ರಿ ಆ್ಯಕ್ಚುಲಿ ನಾವು ಕಸ್ಟಮರ್ಸ್ಗೆ ಕ್ಯಾಬ್ ಬುಕ್ ಮಾಡಿಕೊಡ್ತೀವಿ ಅಂತ. ಸೊ ಅದು ಈಗ ಅವ್ರು ಕಾಲ್ ಮಾಡಿದ್ರೆ ಎಲ್ಲ ಪ್ರಾಜೆಕ್ಟ್ಸ್ಗೂ ಮಾಡಿಕೊಡ್ತೀರಾ, ಹೌದು ಅಥವಾ ಸರ್. ಯಾವ್ದಾದ್ರು ಪರ್ಟಿಕ್ಯುಲರ್ ಡೇ ಇರುತ್ತಾ ಅಥವಾ ಹೆಂಗೆ? ಇದು ನೋಡಿ ಸರ್, ನಾರ್ಮಲ್ ಆಗಿ ನಾವು ಲಾಂಚ್ ಟೈಮ್ಗೆ ಒನ್ ಟೈಮ್ ಆಫರ್ ಕೊಡ್ತೀವಿ, ಫ್ರೀ ವಿಸಿಟ್ಸ್ ಅಂತ. ಬಟ್ ನಿಮ್ಮ ಚಾನಲ್ ಯಾರಾದರೂ ನೋಡ್ಕೊಂಡು ಬಂದರೆ ಡೆಫಿನೆಟ್ಲಿ ಅವ್ರು ಯಾವ ಡೇ ಆದರೂ ಆಗಿರ್ಬೋದು, ವಿ ವಿಲ್ ಗಿವ್ ಇಟ್. ಓಕೆ. ಅಂದರೆ ಅವ್ರು ತೋರಿಸ್ಬೇಕು ನಿಮ್ಮ ಚಾನಲ್ನ ನೋಡ್ಕೊಂಡು ಬಂದಿದ್ದೀರಾ ಅಂತ ಹೇಳಿದರೆ. ಯಾಕಂತ ಹೇಳಿ ನೋಡಿ, ನೀವು ಏನೋ ಒಂದು ಒಳ್ಳೇದು ಮಾಡಬೇಕು ಅಂತ ಹೊರಟಿದ್ದೀರಾ. ಸೊ ಅದಕ್ಕೆ ನಾವು 100% ಕೈ ಜೋಡಿಸ್ಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ವಿ ಆರ್ ವಿತ್ ಯು. ಸೊ ನಿಮ್ಮ ಕಡೆಯಿಂದ ಯಾರಾದರೂ ಬಂದರೆ ಡೆಫಿನೆಟ್ಲಿ ಅವರು ಯಾವ ಡೇ ಆದರೂ ಇರಲಿ, ಮಂಡೇ, ಟ್ಯೂಸ್ಡೇ, ವೆನ್ಸ್ಡೇ, ಏನಾದರೂ ಡೇ ಇರಲಿ, ಏನಾದರೂ ಟೈಮ್ ಇರಲಿ, ಅಂದರೆ ಬೆಳಗ್ಗೆ ಇರಲಿ ಸರ್. ಯಾಕಂತ ಹೇಳಿದರೆ ಮತ್ತೆ ಮಧ್ಯಾಹ್ನ ಸಂಜೆ ಆಗಿಬಿಟ್ರೆ ಅವ್ರು ಪ್ರಾಪರ್ಟಿ ನೋಡೋಕ್ಕಾಗೋದಿಲ್ಲ. ಸೊ ಅರ್ಲಿ ಮಾರ್ನಿಂಗ್ ಬೇಕಿದ್ರೆ ಪರವಾಗಿಲ್ಲ, 5 ಗಂಟೆ 6 ಗಂಟೆಗೆ ಬೇಕಿದ್ರೂ ಕೊಡ್ತೀನಿ, ಏನು ತೊಂದರೆ ಇಲ್ಲ. ಸರ್ ಮತ್ತೆ ಏನಂದರೆ, ಸೊ ನಾನು ಒಂದು ನೋಡಿದೆ ಆ್ಯಕ್ಚುಲಿ 999 ರುಪೀಸ್ಗೂ ನಿಮ್ಮ ಹತ್ರ ಸೈಟ್ಸ್ ಇದೆ ಅಂತ. ಆ 999 ರುಪೀಸ್ ಸೈಟ್ ಎಲ್ಲಿದೆ ಸರ್? ಸರ್ ಇದು ಎಕ್ಸಾಕ್ಟ್ಲಿ ನಿಮಗೆ ಮುಲ್ಬಾಗಲ್ ಹೈವೇ ಅಲ್ಲಿದೆ. ಓಕೆ. ಹೈವೇಗೆ ಇರೋದು.
ಅದಕ್ಕೆ ಪ್ರಾಪರ್ಟಿ ನೇಮೇ ನಾವು ಎಕ್ಸ್‌ಪ್ರೆಸ್ ಸಿಟಿ ಅಂತ ಇಟ್ಟಿದ್ದೀವಿ. ಸೊ ಆ ಪ್ರಾಪರ್ಟಿ ಹೆಂಗಿದೆ ಗೊತ್ತಾ ಸರ್? ಟೋಟಲ್ ಇರೋದು 600 ಸೈಟ್ಸು. ಅದರಲ್ಲೇ 300 ಇನ್ನೂ ನಾವು ಲಾಂಚೇ ಮಾಡಿಲ್ಲ. ಇನ್ನೂ ಅಷ್ಟು ಮಾರ್ಕೆಟಿಂಗೇ ಮಾಡಿಲ್ಲ. 300 ಸೈಟ್ಸ್ ಆಲ್ರೆಡಿ ಹೋಗ್ಬಿಟ್ಟಿದೆ. ಓಕೆ. ಸೊ ಈಗ ಅದರಲ್ಲಿ ಅವೈಲಬಿಲಿಟಿ ಇದೆಯಾ? ಇದೆ 100% ಇನ್ನೂ ಲೈಕ್ 300 ಯೂನಿಟ್ಸ್ ಅವೈಲೇಬಲ್, 282 ಏನೋ ಇದೆ. ಓಕೆ. ಸೊ ಅದೇ ಯಾರಾದರೂ ಪರ್ಟಿಕ್ಯುಲರ್ ಈ ಪ್ರಾಜೆಕ್ಟ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಬೇಗ ಸ್ಟೆಪ್ ತಗೋಬೇಕಾಗುತ್ತೆ. ಓಕೆ. ಸೊ ಮತ್ತೆ ಇನ್ನೊಂದು, ನೀವು ಸರ್ಜಾಪುರ ಹತ್ರ ಅಲ್ಲಿ ತುಂಬ ಜನ ಕೇಳ್ತಾ ಇದ್ದಾರೆ. ಸೊ ಅಲ್ಲಿ ಯಾವ್ದಾದ್ರು ಪ್ರಾಜೆಕ್ಟ್ಸ್ ಇದೆಯಾ? ಹೌದು ಸರ್, ಸರ್ಜಾಪುರಲ್ಲಿ ಒಂದು ಪ್ರಾಜೆಕ್ಟ್ ಇದೆ ಲೆಗೆಸಿ ವಿಲ್ಲಾ ಅಂತ. ಅದಂತೂ ನೆಕ್ಸ್ಟ್ ಲೆವೆಲ್ ಪ್ರಾಜೆಕ್ಟು. ಅಲ್ಲಿ ಸರ್ಜಾಪುರಲ್ಲಿ ಏನಾಗಿದೆ ಗೊತ್ತಾ ಸರ್, ಇವಾಗ ಅಪ್ಕಮಿಂಗ್ ಸ್ವಿಫ್ಟ್ ಸಿಟಿ ಇರೋದಕ್ಕಿಂತ ಸೊ ಲ್ಯಾಂಡು ಪ್ರೈಸಸ್ ಏನಿದೆ ಅಪ್ರಿಸಿಯೇಷನ್ ಚೆನ್ನಾಗಿ ಸಿಗ್ತಿದೆ ಅಲ್ಲಿ. ಸೊ ಬಟ್ ಸ್ಟಿಲ್ ನಾವು ಇಲ್ಲೇನು ಆ ರೇಂಜ್ಗೆ ಇಟ್ಟಿಲ್ಲ. ಇಲ್ಲಿ ನೋಡಿ ಪ್ರಾಜೆಕ್ಟು ತೋರಿಸ್ತೀನಿ ನಿಮಗೆ. ಈ ಪ್ರಾಜೆಕ್ಟ್ ಅದು ಲೆಗೆಸಿ ವಿಲ್ಲಾ ಅಂತ. ಸೊ ಇದು ಆ್ಯಕ್ಚುಲಿ 1.83 CR. ಬಟ್ ಇದು ಅಷ್ಟೇ, ನಿಮ್ಮ ಫಾಲೋವರ್ಸು ನಿಮ್ಮ ಸಬ್ಸ್ಕ್ರೈಬರ್ಸ್ ಯಾರಾದರೂ ಬಂದರೆ 1.66 CRಗೆ ಕೊಡ್ತೀನಿ. ಈ ಪ್ರಾಪರ್ಟಿ ಅಂತೂ ನೆಕ್ಸ್ಟು ಲೆವೆಲ್ ಸರ್. ಅಂದರೆ ಯಾರಾದರೂ ನೀವು ಅವ್ರ ಮನೆ ಯಾರಿಗಾದ್ರೂ ತೋರಿಸಿದ್ರೆ ನಂಬೋದೇ ಇಲ್ಲ, 1,66,00,000ಗೆ ಈ ಥರ ಪ್ರಾಪರ್ಟಿ ಸಿಗುತ್ತಾ ಅಂತ. ಯಾಕೆ ಅಂತ ಹೇಳಿದರೆ ಇದರಲ್ಲೇ ನಾವು 3 ಲಿವಿಂಗ್ಸ್ ಕೊಡ್ತಾ ಇದ್ದೀವಿ. ಈಚ್ ಒಂದು ಫ್ಲೋರ್ಗೆ ಲಿವಿಂಗ್ ಇರುತ್ತೆ. ಆಮೇಲೆ 4 ಬೆಡ್ರೂಮ್ಸು, ಆಲ್ ದ 4 ಬೆಡ್ರೂಮ್ಸ್ಗೆ ಅಟ್ಯಾಚ್ ಬ್ಯಾಲ್ಕನಿ ಇರುತ್ತೆ. ಆಮೇಲೆ ಟೆರೆಸಲ್ಲೇ ರೂಫ್ ಟಾಪ್ ಬಾರ್ಬಿಕ್ಯೂ ಏರಿಯಾ ಇದೆ. ಒಂದು ನೆಕ್ಸ್ಟ್ ಲೆವೆಲ್ ಪ್ರಾಪರ್ಟಿ ಸರ್ ಇದು. ಇದು ಬೇಕಿದ್ರೆ ನಾನು ನಿಮಗೆ ಕಳಿಸ್ಕೊಡ್ತೀನಿ, ಮಾಡೆಲ್ ಹೌಸ್ ವಿಲ್ಲಾ. ಅದು ಬೇಕಿದ್ರೆ ನೀವು ನಿಮ್ಮ ಸಬ್ಸ್ಕ್ರೈಬರ್ ಜೊತೆಗೆ ಶೇರ್ ಮಾಡ್ಕೋಬೋದು. ಓಕೆ. ಅಂದರೆ ಯಾರು ಸೈಟ್ ತೊಗೊಂಡು ಅವ್ರಿಗೆ ಮನೆ ಕಟ್ಟೋದಕ್ಕೆ ಟೈಮ್ ಆಗೋದಿಲ್ಲ, ಸೊ ನೀವೇ ಮನೆಯೂ ಕೂಡ ಕಟ್ಕೊಡ್ತೀರಾ? ಹೌದು, ನಾವೇ ಮನೆ ಕಟ್ಕೊಡ್ತೀವಿ. ಆಮೇಲೆ ಈ ಪರ್ಟಿಕ್ಯುಲರ್ ಕನ್ಸ್ಟ್ರಕ್ಷನ್ ಏನಿದೆ ಇದು ಟೆಂಪ್ರೇಚರ್ ಕಂಟ್ರೋಲ್ ಇರುತ್ತೆ. ಎಷ್ಟಾದರೂ ಚಳಿ ಇರಲಿ, ಎಷ್ಟಾದರೂ ಬಿಸಿಲು ಇರಲಿ, ಅದರಲ್ಲೇ ಒಂದು 5 ಡಿಗ್ರಿವರೆಗೂ ಕಂಟ್ರೋಲ್ ಮಾಡುತ್ತೆ ವಿಲ್ಲಾ ಇದು. ಓಕೆ. ಓಕೆ ಸರ್, ಮತ್ತು ಡಾಕ್ಯುಮೆಂಟೇಷನ್ ಹೆಂಗೆ? ಸರ್ ಡಾಕ್ಯುಮೆಂಟ್ಸ್ ನೋಡಿ, ನಮ್ಮದು ಒಂದು ಪ್ರಾಪರ್ಟಿ ಕೂಡ ವಿತೌಟ್ ಡಾಕ್ಯುಮೆಂಟೇಷನ್ ನಾವು ಮಾಡೋದಿಲ್ಲ. ಯಾಕಂತ ಹೇಳಿದರೆ ನಾವು ಕೋಟ್ಯಾಂತರ ರೂಪಾಯಿ ಇನ್ವೆಸ್ಟ್ ಮಾಡೋದಿರುತ್ತೆ. ಸೊ ಅದಕ್ಕೋಸ್ಕರ ನಮ್ಮದೇ ಪ್ಯಾನಲ್ ಅಡ್ವೊಕೇಟ್ಸ್ ಇದ್ದಾರೆ. ಸೊ ಗ್ರೌಂಡ್ ಫ್ಲೋರಲ್ಲೇ ಕಂಪ್ಲೀಟ್ ಅಡ್ವೊಕೇಟ್ಸೇ ಇರೋದು. ಅವ್ರು ಏನು ಮಾಡ್ತಾರೆ, ಫಸ್ಟು ಯಾವುದಾದ್ರು ನಾವು ಪ್ರಾಪರ್ಟಿ ಡೆವಲಪ್ ಮಾಡೋಕ್ಕೆ ಮುಂಚೆ ಇಲ್ಲ ಮಾರ್ಕೆಟಿಂಗ್ ಮಾಡೋಕ್ಕೆ ಮುಂಚೆ ನಾವು ಫಸ್ಟು ಎಲ್ಲ ನೋಡಿರ್ತೀವಿ. ಪ್ರಾಪರ್ಟಿಯಲ್ಲಿ ಏನಾದರೂ ಲೀಗಲ್ ಇಶ್ಯೂ ಇದೆ ಅಂದರೆ ಇದ್ರೆ ನಾವು ಕಂಟಿನ್ಯೂ ಮಾಡೋದಿಲ್ಲ ಅದು. ಯಾಕಂತ ಹೇಳಿದರೆ ನಮ್ಮ ಹತ್ರ ಮ್ಯಾಕ್ಸಿಮಮ್ಮು ಕಸ್ಟಮರ್ ಬರೋದು ಟ್ರಸ್ಟಿಂದ. ಸೊ ಯಾರಾದರೂ ಫಸ್ಟು ಒಬ್ಬರು ಪ್ರಾಪರ್ಟಿ ತೊಗೊಂಡಿರ್ತಾರೆ, ಅವ್ರ ರೆಫರೆನ್ಸಿಂದ ಬರ್ತಾರೆ. ಸೊ ಆ ರೆಫರೆನ್ಸಿಂದ ಬಂದರೆ ನಾವು ಮೋಸ ಮಾಡಿದರೆ ಚೆನ್ನಾಗಿರೋದಿಲ್ಲ. ಸೊ ನಾವು ಮೋಸ ಮಾಡೋದಿಲ್ಲ, ಏನಿದ್ರೂ ಟ್ರಾನ್ಸ್ಪರೆನ್ಸಿ. ಆಮೇಲೆ ನಮ್ಮ ಹತ್ರ ಕಸ್ಟಮರ್ ಬರೋದು ಎಲ್ಲ 80% ಕಸ್ಟಮರ್ ಬ್ಯಾಂಕ್ ಲೋನ್. ಇವಾಗ ಹೆಂಗಾಗಿದೆ ಅಂತ ಹೇಳಿದರೆ ಸಿಚುವೇಶನ್ನು, ನಿಮಗೆ ಏನಾದರೂ 1% ಡಾಕ್ಯುಮೆಂಟ್ ಮಿಸ್ಮ್ಯಾಚ್ ಇದ್ದರೆ ಬ್ಯಾಂಕ್ ಲೋನ್ ಆಗೋದಿಲ್ಲ. ಇವಾಗ ನಿಮ್ಗೆ ಗೊತ್ತಲ್ಲ ಸರ್, ಕರ್ನಾಟಕ ರೂಲ್ಸು ತುಂಬ ಸ್ಟ್ರಿಕ್ಟ್ ಆಗಿಬಿಟ್ಟಿದೆ. ಫಸ್ಟು ಈ ಖಾತಾ ಅದೆಲ್ಲ ಯಾರೂ ನೋಡ್ತಿರ್ಲಿಲ್ಲ. ಈವನ್ ರೆವಿನ್ಯೂ ಲ್ಯಾಂಡ್ಸ್ಗೆ ಕೂಡ ಲೋನ್ಸ್ ಆಗ್ತಾಯಿತ್ತು, ಇವಾಗ ಆಗೋದಿಲ್ಲ. ಓಕೆ. ಸೊ ಮತ್ತೆ ಇನ್ನೊಂದು ಏನಂದರೆ, ಒಂದು ಮೇನ್ ಕಂಪ್ಲೇಂಟ್ಸ್ ಏನಂದರೆ, ತುಂಬ ಕಡೆ ಪ್ರಾಜೆಕ್ಟ್ಸ್ ಡಿಲೇ ಆಗುತ್ತೆ. ಅಂದರೆ ಡಾಕ್ಯುಮೆಂಟ್ಸ್ ಒಂದು ಕಡೆ, ಅಂದರೆ ಕೆಲವೊಂದು ಕಡೆ ಸೈಟು ಮೋಸ ಮಾಡ್ತಾರೆ ಅನ್ನೋದನ್ನು ಬಿಟ್ಟು, ಸೊ ಡಿಲೇ ಆಗುತ್ತೆ ಅನ್ನೋದು ಒಂದು ದೊಡ್ಡ ಆ್ಯಕ್ಚುಲಿ ಇದು. ಸೊ ಅದು ಯಾವ ಥರ, ಏನಕ್ಕೋಸ್ಕರ ಡಿಲೇ ಆಗುತ್ತೆ? ಸೊ ನಿಮ್ಮ ಕಡೆಯಿಂದ ಏನಾದರೂ ಈಗ ಯಾವುದಾದ್ರೂ ಪ್ರಾಜೆಕ್ಟ್ ಡಿಲೇ ಆಗಿದೆಯಾ, ಅಥವಾ ಎಲ್ಲ ಪ್ರಾಜೆಕ್ಟ್ಸ್ ಆನ್ ಟೈಮ್ ಡೆಲಿವರಿ ಆಗಿದೆಯಾ? ಸೊ ಇದು ಆ್ಯಕ್ಚುಲಿ ನಡೀತಾ ಇರೋದಿದೆ ಸರ್ ಪ್ರಾಬ್ಲಮ್. ಬಟ್ ನಮ್ದು ಏನಿದೆ ಅಂತ ಹೇಳಿದರೆ, ನಾವು ಅಂಡರ್ ಡೆವಲಪ್ಮೆಂಟ್ ಇರೋದು ಪ್ರಾಜೆಕ್ಟ್ಸ್ ನಾವು ಸೇಲೇ ಮಾಡೋದಿಲ್ಲ. ನಾವು ಏನು ಮಾಡ್ತೀವಿ ಅಂತ ಹೇಳಿದರೆ, ಈ ರೋಡ್ ಬರುತ್ತೆ, ಡ್ರೈನೇಜ್ ಬರುತ್ತೆ, ಎಲೆಕ್ಟ್ರಿಸಿಟಿ ಬರುತ್ತೆ ಅಂತ ನಾವು ಮಾಡೋದಿಲ್ಲ. ನಾವು ಏನೇನು ಬರುತ್ತೆ ಎಲ್ಲ ತೋರಿಸಿರ್ತೀವಿ. ಅಂದರೆ ಇಲ್ಲಿ ನೋಡಿ, ಇದೇ ಡ್ರೈನೇಜು, ಇದೇ ಸೀವೇಜು, ಇದೇ STP, ಇದೇ ಓವರ್ ಹೆಡ್ ಟ್ಯಾಂಕು, ಇದೇ ಎಲೆಕ್ಟ್ರಿಸಿಟಿ ಎಲ್ಲ ತೋರಿಸ್ಕೊಂಡು ನಾವು ಮಾಡ್ತೀವಿ. ಮೊನ್ನೆ ಒಬ್ಬರು ಇನ್ಫ್ಲುಯೆನ್ಸರ್ ವಿಡಿಯೋ ಪ್ರಮೋಟ್ ಮಾಡೋಕ್ಕೆ ಬಂದರು. ಚೆನ್ನಾಗಿ ಹೇಳಿದರು, ಸರ್ ಟಚ್ ಮಾಡಬೇಡಿ ಸರ್ ಕರೆಂಟ್ ಹೊಡೆಯುತ್ತೆ ಅಂತ. ಅಂದರೆ ಲೈವ್, ಎವ್ರಿಥಿಂಗ್ ಈಸ್ ಲೈವಲ್ಲಿ ಚೆನ್ನಾಗಿರುತ್ತೆ. ಆ ವಿಡಿಯೋ ತುಂಬ ಜನ ಅದು ನೋಡಿರ್ತಾರೆ, ಒಳ್ಳೆ ವೈರಲ್ ಆಗಿತ್ತು ಅದು, ಮುಡಬೇಡಿ ಅಂತ. ಮತ್ತು ಇನ್ನೊಂದು ಏನಂತಂದರೆ, ಸೊ ಈಗ ತುಂಬ ಜನ ಡೆವಲಪ್ ಮಾಡ್ತಾರೆ, ಅಂದರೆ ಡೆವಲಪ್ ಮಾಡಿರ್ತಾರೆ. ಸೊ ಎಲ್ಲ ಎಲೆಕ್ಟ್ರಿಸಿಟಿ ಇರುತ್ತೆ, ಎಲ್ಲನೂ ಇರುತ್ತೆ. ಬಟ್ ಅದು ಮೇಂಟೆನೆನ್ಸ್ ಮಾಡೋದು ಏನಂದರೆ, ಒಂದು ಸ್ವಲ್ಪ ದಿನ ಇವಾಗ ನೀವು ಮಾರ್ಬಿಡ್ತೀರಾ, ಆಮೇಲೆ ಹೋಗ್ಬಿಡ್ತೀರಾ. ಸೊ ತುಂಬ ಜನ ಈಗ ಅಫೋರ್ಡಬಲ್ ಪ್ರಾಜೆಕ್ಟ್ಸ್ ಏನಾಗುತ್ತೆ ಅಂದರೆ, ಸೊ ಅವರು ತುಂಬ ಜನ ಇನ್ವೆಸ್ಟ್ಮೆಂಟ್ಗೆ ಅಂತ ತೊಗೊಂಡಿರೋದ್ರಿಂದ ಇಮಿಡಿಯೇಟ್ ಮನೆ ಕಟ್ಟಲ್ಲ. ಸೊ ನಿಮ್ಮ ಕಡೆಯಿಂದ ಏನಾರು ಮೇಂಟೆನೆನ್ಸ್ ಇರುತ್ತಾ? ಸರ್ ಇದು ನೋಡಿ, ಎಲ್ವರೆಗೂ ಕಂಪ್ಲೀಟ್ ಸೇಲ್ ಆಗೋದಿಲ್ಲ. ಕಂಪ್ಲೀಟ್ ಸೇಲ್ಸ್ ಆಗಿ ಎಲ್ಲರೂ ಬಂದು ಅಲ್ಲಿ ವಾಸ ಆಗೋದಿಲ್ಲ. ಅಲ್ಲಿವರೆಗೂ ನಮ್ಮ ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಆಮೇಲೆ ಅಸೋಸಿಯೇಷನ್ ಬರುತ್ತೆ, ಅಸೋಸಿಯೇಷನ್ ಅವರು ಇದು ಮಾಡ್ಕೊತಾರೆ. ಓಕೆ. ಸೊ ಅದಾದ್ಮೇಲೆ ಅಸೋಸಿಯೇಷನ್ ಫಾರ್ಮಿಂಗ್ ರೆಸ್ಪಾನ್ಸಿಬಿಲಿಟಿ ನಮ್ದಿರುತ್ತೆ. ನೀವೇ ಅಸೋಸಿಯೇಷನ್ ಫಾರ್ಮ್ ಮಾಡಿ ಕೊಡ್ತೀರಾ? ಅಸೋಸಿಯೇಷನ್ ಫಾರ್ಮ್ ಮಾಡಿಕೊಡ್ತೀವಿ, ಹ್ಯಾಂಡ್ ಓವರ್ ಮಾಡ್ಕೊಡ್ತೀವಿ ಅಷ್ಟೇ. ಓಕೆ. ಓಕೆ, ಥ್ಯಾಂಕ್ ಯು ಸರ್. ಮತ್ತೆ ನಿಮ್ಮ ಕಡೆಯಿಂದ ಇನ್ನೂ ಏನಾದರೂ ಹೇಳಬೇಕು ನಮ್ಮ ವೀಕ್ಷಕರಿಗೆ ಅಂದರೆ? ಸರ್ ನನ್ನ ಕಡೆಯಿಂದ ಹೇಳೋದು ಒಂದೇ ಮಾತು ಸರ್. ಇವಾಗ ನೋಡಿ, ನಾವು ತುಂಬ ಡಿಲೇ ಮಾಡ್ಕೊಂಡಿದ್ದೀವಿ. ಎಷ್ಟೋ ಜನ ನಾವು ಬ್ಯಾಂಗ್ಳೂರಲ್ಲಿ ಇರೋರೆ ಲ್ಯಾಂಡ್ ತೊಗೊಂಡಿಲ್ಲ.
ತೊಗೊಳ್ಳೋಣ ಇವತ್ತಿಲ್ಲ ನಾಳೆ ತೊಗೊಳ್ಳೋಣ ಅಂತ. ಇವಾಗ ನೋಡಿ ಮ್ಯಾಕ್ಸಿಮಮ್ ನೀವು ನೋಡಿದರೆ ಮ್ಯಾಕ್ಸಿಮಮ್ ನಾರ್ತ್ ಸೈಡಿಂದ, ಪುಣೆಯಿಂದ, ಮುಂಬೈಯಿಂದ, ಬಿಹಾರಿಂದ ಅವ್ರು ಬಂದು ಲ್ಯಾಂಡ್ಸ್ಗಳು ತೊಗೊಂಡಿದ್ದಾರೆ ಬ್ಯಾಂಗ್ಳೂರಲ್ಲೇ. ಇವಾಗ ನಮ್ಮ ಎಲೆಕ್ಟ್ರಾನಿಕ್ ಸಿಟಿ ಆಗಿರ್ಬೋದು, ವೈಟ್ ಫೀಲ್ಡ್, ಬ್ರೂಕ್ ಫೀಲ್ಡ್ ಆಗಿರ್ಬೋದು, ನಾವೆಲ್ಲ ದೂರ 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 ಅಂತ ಹೇಳಿ ನಮ್ಮ ಪ್ರಾಪರ್ಟಿ ತೊಗೊಳ್ಳೋ ಟೈಮ್ಗೆ ದೂರ ತಳ್ಳಿಬಿಟ್ಟಿದ್ದೀವಿ. ಸೊ ಅವ್ರು ಏನು ಮಾಡ್ಬೇಕಂತ ಹೇಳಿದರೆ, ಇವಾಗ ಎಲ್ಲಾದರೂ ಬ್ಯಾಂಗ್ಳೂರಲ್ಲಿ ಅಪಾರ್ಚುನಿಟಿ ಸಿಕ್ಕಿದ್ರೆ ಬೇಗ ಬೇಗ ಇನ್ವೆಸ್ಟ್ ಮಾಡಿಬಿಡ್ಬೇಕು. ಯಾಕಂತ ಹೇಳಿದರೆ ಇವಾಗ ನೆಕ್ಸ್ಟು 5 ವರ್ಷ ಆದಮೇಲೆ ಬ್ಯಾಂಗ್ಳೂರಲ್ಲಿ ರೇಟ್ ಸಿಗೋದೇ ಇಲ್ಲ, ಪ್ರಾಪರ್ಟಿ ಸಿಗೋದೇ ಇಲ್ಲ. ಆಲ್ರೆಡಿ ನಮಗೆ ಬ್ಯಾಂಗ್ಳೂರಲ್ಲಿ ಲ್ಯಾಂಡ್ ಇಲ್ಲ ಸರ್. ಇವಾಗ ನೀವು ಮೈಸೂರು ರೋಡ್ದು ಲೆಕ್ಕ ಹಾಕಿದರೆ ನೋಡಿ, ಇವಾಗ ನಮ್ಮ ಟೋಲ್ ಬಿಫೋರ್ ಏನೇನು ಲ್ಯಾಂಡ್ ಇದೆ ಎಲ್ಲ ಬಿ ಡಿ ಅಕ್ವೈರ್ ಆಗಿದೆ. ಅದಾದಮೇಲೆ ನಿಮಗೆ ಬಿಡದಿವರೆಗೂ KHB ಅಕ್ವೈರ್ ಆಗಿದೆ, ಲ್ಯಾಂಡೇ ಇಲ್ಲ. ಇವಾಗ ಆಲ್ರೆಡಿ ನಾವು ಔಟ್ಸ್ಕಟ್ಸ್ಗೆ ಹೋಗಿದ್ದೀವಿ, ಕೋಲಾರು, ಹೊಸಕೋಟೆ, ಮುಲ್ಬಾಗಲ್ಲು, ಈ ಕಡೆ ನೋಡಿದರೆ ಆನೇಕಲ್ಲು, ಆ ಕಡೆ ನೆಲಮಂಗಲ, ಮತ್ತು ಈ ಕಡೆ ನೋಡಿದರೆ ನಮ್ಮ ಶಿಡ್ಲಘಟ್ಟ, ಚಿಕ್ಕಬಳ್ಳಾಪುರ, ಗೋರಿಬಿನ್ನೂರು, ಆ ಥರ ಪ್ಲೇಸಸ್ ಹೋಗ್ತಾ ಇದ್ದೀವಿ. ಸೊ ಅಟ್ಲೀಸ್ಟ್ ಇವಾಗಾದರೂ ಏನಾದರೂ ಲ್ಯಾಂಡ್ ಮಾಡೋದವ್ರಿಗೆ ಚಾನ್ಸ್ ಇದೆ ಅಂತ ಹೇಳಿದರೆ ತೊಗೊಬಿಟ್ರೆ ಒಳ್ಳೆಯದು ನಿಮ್ಮ ವ್ಯೂವರ್ಸ್. ಓಕೆ, ಥ್ಯಾಂಕ್ ಯು ಸರ್. ಸೊ ತುಂಬ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರೆ, ತುಂಬಾ ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಟೈಮ್ ಕೊಟ್ಟು ಸೊ ನಮ್ಮ ಎಲ್ಲರಿಗೂ ಎಕ್ಸ್ಪ್ಲೈನ್ ಮಾಡಿದ್ರ. ಜೊತೆಯಲ್ಲಿ ಅದು ಅಲ್ಲದೆ ನಮ್ಮ ಕಡೆಯಿಂದ ಯಾರಾದರೂ ಬಂದರೆ ಸೊ ಟ್ರಾನ್ಸ್ಪೋರ್ಟ್ ಕೂಡ ಅರೇಂಜ್ ಮಾಡಿಕೊಡ್ತೀವಿ ಅಂತ ಹೇಳಿದ್ರ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್ ಸರ್.